ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ರಾಜ್ ಟೆಕ್ ಕನ್ನಡಕ್ಕೆ ಸ್ವಾಗತ ಮತ್ತು ಸುಸ್ವಾಗತ. ಸೊ ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇರೋವಂಥದ್ದು. ಸೊ ಇವತ್ತು ಏನಪ್ಪ ವಿಡಿಯೋದಲ್ಲಿ ಸ್ಪೆಷಲ್ ಅಂತಂದರೆ ನನ್ನ ಹತ್ರ ಟ್ರೂಕ್ನ F1 Earbuds ಇರೋವಂಥದ್ದು. ಸೊ ಇದು ಕಂಪ್ಲೀಟ್ ರಿವ್ಯೂ ಮತ್ತು ಕಂಪ್ಲೀಟ್ ಅನ್ಬಾಕ್ಸ್ನ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಏನು ಚೆನ್ನಾಗಿದೆ ಮತ್ತು ಏನು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಮತ್ತು ಇದರಲ್ಲಿ ಇದು ಬಂದು ಐ ಥಿಂಕ್ ಮಾರ್ಚ್ 25 26 ಲಾಂಚ್ ಆದಂಥದ್ದು ಇದೇ ವರ್ಷ. ಸೊ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಒಂದೇ ದಿನದಲ್ಲಿ 10,000 ಯೂನಿಟ್ಸ್ ಇದು ಸೆಲ್ ಆಗಿರುವಂಥದ್ದು. 10,000 ಯೂನಿಟ್ಸ್ ಇನ್ನು ಒನ್ ಡೇ. ಸೊ 10,000ಕ್ಕಿಂತ ಜಾಸ್ತಿ ಆಗಿರುವಂಥದ್ದು. ಸೊ ಇದರಲ್ಲಿ ಏನಂತ ಸ್ಪೆಷಲ್ ಇದೆ ಮತ್ತು ಇದರಲ್ಲಿ ಏನಂತ ಚೆನ್ನಾಗಿದೆ ಅಂತ ಸೊ ಬನ್ನಿ ನೋಡೋಣ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಈ ಬಡ್ಸ್ ಹೇಳಬೇಕು ಅಂತಂದರೆ ಬ್ಲೂಟೂತ್ 5.3 ಇರುತ್ತೆ ಇದರಲ್ಲಿ. ಸೊ ಮತ್ತು ಇದು ತುಂಬ ಚೆನ್ನಾಗಿದೆ ಲುಕ್. ಸೊ ಮತ್ತು ಜೊತೆಗೆ ಇಯರ್ಬಡ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು, ಎಕ್ಸ್ಟ್ರಾ ಬಡ್ಸ್ ಜೊತೆಗೆ ಕೇಬಲು ಟೈಪ್ ಸಿ ಕೇಬಲ್ ಮತ್ತು ಯೂಸರ್ ಮ್ಯಾನ್ಯುವಲ್. ಸೊ ಮತ್ತು ಇದ್ರ ಜೊತೆಗೆ ವ್ಯಾರಂಟಿ ಕಾರ್ಡು ಇರಬೇಕು. ವ್ಯಾರಂಟಿ ಕಾರ್ಡ್ ಇದೆ. ಸೊ ನೋಡ್ಬೋದು. ಸೊ ವ್ಯಾರಂಟಿ ಕಾರ್ಡ್ ಫಸ್ಟ್ ಲುಕ್ಕು. ಸೊ ಬಾಡಿ ನೋಡೋದಾದ್ರೆ ಎಲ್ಲ ಪ್ಲಾಸ್ಟಿಕ್ ಬಾಡಿ ಇರೋವಂಥದ್ದು. ಮತ್ತು ಜೊತೆಗೆ ಕೆಳಗಡೆ ನೀವು ಟೈಪ್ ಸಿ ಕ್ವಿಕ್ ಚಾರ್ಜರ್ ಇರೋವಂಥದ್ದು. ಎವ್ರಿ ಡೇ ಸೊ ಒನ್ ಟೈಮ್ ನೀವು 1.5 hour ಅಥವಾ 2 hours ಚಾರ್ಜ್ ಮಾಡಿದ್ರೆ ಸೊ ಚಾರ್ಜ್ ಕೂಡ ಆಗುತ್ತೆ. ಮತ್ತು ಇದರಲ್ಲಿ ನಿಮಗೆ ಡಿಜಿಟಲ್ ಮೀಟರ್ ಕೂಡ ಇರೋವಂಥದ್ದು. ತುಂಬ ಚೆನ್ನಾಗಿದೆ ಮೀಟರು. ಸೊ ನೋಡ್ಬೋದು, ಇದು ಒಂದು ಒಳ್ಳೆಯ ಪ್ರೀಮಿಯಂ ಲುಕ್ ಕೊಡುತ್ತೆ. ಒಳಗಡೆ ನೋಡ್ಬೋದು ಬಡ್ಸ್ ಇದೆ. ಸೊ ನೋಡ್ಬೋದು ಮೇಲ್ಗಡೆ ಗ್ಲಾಸ್ ಇರುವಂಥದ್ದು. ಸೊ ಫುಲ್ ಬಾಡಿ ಎಲ್ಲ ಸೈಡಲ್ಲಿ ನಿಮಗೆ ಪ್ಲಾಸ್ಟಿಕ್ ಬಾಡಿ ಸಿಗುತ್ತೆ. ಸೊ ಮೇಲ್ಗಡೆ ಗ್ಲಾಸ್ ಇರುತ್ತೆ. ಇದು ಏನಪ್ಪ ಅಂತಂದರೆ ಒಂದು ಸ್ಟೆಪ್ ಕನೆಕ್ಟು. ಸೊ ಒಂದು ಸರಿ ನೀವು ಇದನ್ನು ಹಿಂಗೆ ಓಪನ್ ಮಾಡಿದ್ರೆ ಸಾಕು, ನೀವು ಮುಂಚೆ ಯಾವುದಕ್ಕೆ ಕನೆಕ್ಟ್ ಆಗಿರೋ ಸೊ ಅದು ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಸುಮ್ಮನೆ ಸಿಂಗಲ್ ಟ್ಯಾಪ್ ಮತ್ತು ಟಚ್ ಕಂಟ್ರೋಲ್ ಕೂಡ ಇದ್ರ ಮೇಲೆ ಇರುವಂಥದ್ದು. ಸೊ ಇದು ಟಚ್ ಕಂಟ್ರೋಲ್ ಕೂಡ ಇದ್ರ ಮೇಲೆ ಇರುತ್ತೆ. ಇದರಲ್ಲಿ ಹೇಳಬೇಕು ಅಂತಂದರೆ ಟೈಪ್ ಸಿ ಕೇಬಲ್ನ ಸಪೋರ್ಟ್ ಕೂಡ ಸಿಗುತ್ತೆ ಮತ್ತು ಟೈಪ್ ಸಿ ಚಾರ್ಜರ್ ಕೂಡ ಇರೋವಂಥದ್ದು. ಮತ್ತು ಇದರಲ್ಲಿ 5.3 ಬ್ಲೂಟೂತ್ ಸಪೋರ್ಟ್ ಕೂಡ ಇರೋವಂಥದ್ದು. IPX4ನ ರೇಟಿಂಗ್ ಕೂಡ ಇರೋವಂಥದ್ದು. ಸೊ ದಟ್ ಸ್ವೆಟ್ಟು ಅಥವಾ ನೀರು ಬಿದ್ದರೂ ಕೂಡ ಏನೂ ಆಗೋದಿಲ್ಲ. ಸೊ ನೀವು ಬೇಕಾದರೆ ಇದು ಮಾಡಿಕೊಂಡು ಕೂಡ ಮಾಡ್ಬೋದು. ಬ್ಯಾಟ್ರಿ ಬ್ಯಾಕಪ್ ಕಂಪನಿ ಹೇಳ್ತಿರೋ ಪ್ರಕಾರ ಬಡ್ಸಲ್ಲಿ ಬಂದುಬಿಟ್ಟು ನಿಮಗೆ 8 hours ಇರುತ್ತೆ. 8 hours ಅಂದರೂ ಬಿಟ್ಟಾಗಿ ಒಂದು 6 hours ಇದ್ದರೂ ಸಾಕಲ್ವಾ. 6 hours ಇದ್ದರೂ ಆರಾಮಾಗಿ ಆಟೋಮೆಟಿಕ್ಕಾಗಿ ಯೂಸ್ ಮಾಡ್ಕೋಬೋದು. 6 hours ಯಾವುದೇ ಥರ ನಿಮ್ಗೆ ಇದಿರೋದಿಲ್ಲ. ಮತ್ತು ಇದರಲ್ಲಿ 6mm ಡ್ರೈವರ್ಸ್ನ ಸಪೋರ್ಟ್ ಕೂಡ ಇರೋವಂಥದ್ದು. ಸೊ ಇದರಲ್ಲಿ ಆಡಿಯೋ ಬಂದುಬಿಟ್ಟು SBC ಮತ್ತು ACCನ ಅಂಡರ್ನ ಕೋಡಿಂಗ್ ಸಪೋರ್ಟ್ ಕೂಡ ಹೊಂದಿರುವಂಥದ್ದು. ಇದರಲ್ಲಿ ಲೆಟೆನ್ಸಿ ಬಂದುಬಿಟ್ಟು ನೀವು ಏನೋ ಗೇಮರ್ ಆಗಿದ್ದೀರಾ ಅಂತಂದರೆ ಸೊ ಇದರಲ್ಲಿ 55 ms ಲೆಟೆನ್ಸಿ ಕೂಡ ಇರುವಂಥದ್ದು. ಸೊ ಇದೊಂದು ಒಳ್ಳೆಯ ವಿಷಯ. ನೀವು ಗೇಮರ್ಸ್ಗೆ ಒಂದು ಒಳ್ಳೆ ಹೇಳಿ ಮಾಡ್ತಿರೋವಂಥದ್ದು. ಸೊ ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಯಾವುದೇ ಥರ ಬೇಸು ತುಂಬ ಸ್ಟ್ರಾಂಗಾಗಿ ಏನು ಕೇಳಿಸೋದಿಲ್ಲ, ಕೆಟ್ಟದಾಗಿ ಕೂಡ ಏನು ಹಂಗಂತ ಕೇಳಿಸೋದಿಲ್ಲ. ಸೊ ತುಂಬ ಚೆನ್ನಾಗಿದೆ, ಸ್ಮೂತಾಗಿ ತುಂಬ ಕ್ಲೀನಾಗಿ ಕೇಳುತ್ತೆ ಕೂಡ. ಸೊ ಏನು ನೀವು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಓವರಾಲ್ ರಿವ್ಯೂ ಹೇಳಬೇಕು ಅಂತಂದರೆ ಇದರಲ್ಲಿ ಪವರ್ ಬ್ಯಾಕಪ್ ತುಂಬ ಚೆನ್ನಾಗಿರುವಂಥದ್ದು ಒಂದು. ಸೊ ಕಡಿಮೆ ಅಂತಂದರೂ ನಿಮಗೆ 38 hours ಆಫಿಷಿಯಲಿ ಕ್ಲೇಮ್ ಮಾಡ್ತಾ ಇರೋವಂಥದ್ದು. ಸೊ ಕಡಿಮೆ ಅಂತಂದರೂ ನಿಮಗೆ 38 hours ಅಂತ ಹೇಳ್ತಾ ಇದ್ದಾರೆ. ಬಟ್ 35 hours ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಬಡ್ಸಲ್ಲಿ ಸೊ ತುಂಬ ಚೆನ್ನಾಗಿರೋವಂಥದ್ದು. ತುಂಬ ಇದರ ಲುಕ್ಕು ಮತ್ತು ಡಿಸೈನ್ ತುಂಬ ಚೆನ್ನಾಗಿರೋವಂಥದ್ದು. ಆರಾಮಾಗಿ ಜೋಬಲ್ಲಿ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಮತ್ತು ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ 50 ms ಲೆಟೆನ್ಸಿ ಇರೋವಂಥದ್ದು. ಮತ್ತು ಇದರಲ್ಲಿ ನಿಮಗೆ 6nm ಡ್ರೈವ್ ಕೂಡ ಹೊಂದಿರುವಂಥದ್ದು. ಸೊ ಇದೊಂದು ಒಳ್ಳೆಯ ವಿಷಯ. ಮತ್ತು ಇದರಲ್ಲಿ 5.3 ಬ್ಲೂಟೂತ್ ಸಪೋರ್ಟ್ ಕೂಡ ಇರೋವಂಥದ್ದು. ಇದು ಸೂಪರ್. ಇದೊಂದು ನೆಕ್ಸ್ಟ್ ಲೆವೆಲ್ನ ಇದು ಅಂತ ಫೀಲ್ ಆ ಥರ ಬರುತ್ತೆ. ತುಂಬ ಚೆನ್ನಾಗಿದೆ. ಸೊ ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ರಾಜ್ ಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ.